ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಹನಾ ಲಾಗೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡ್ಕೊಂಡು ತೋರಿಸಿ. ಈಗ ಮೊದಲನೇದಾಗಿ ಹೇಗೆ ಮಶ್ರೂಮ್ ಬಿರಿಯಾನಿನ ಹೋಟೆಲ್ ಸ್ಟೈಲಿನ ಮಶ್ರೂಮ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ನೋಡೋಣ. ಅದು ಮುಖ್ಯವಾಗಿ ನೀವು ನನ್ನ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ. ನಂದೇನಾದರೂ ತಪ್ಪಿದರೆ ಹಾಗೆ ನಾನು ಇನ್ನೂ ಸ್ವಲ್ಪ ಮಾಡಿಫೈ ಮಾಡ್ತೀನಿ. ಹೀಗೆ ಹೇಗೆ ಮಶ್ರೂಮ್ ಬಿರಿಯಾನಿ ಮಾಡೋಣ. ಮೊದಲಾಗಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು, 4 ಹಸಿಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಹಾಗೆ 1 ಇಂಚು ಶುಂಠಿ, ಸ್ವಲ್ಪ ನೀರನ್ನು ಆಮೇಲೆ ಈರುಳ್ಳಿ, ಟೊಮೊಟೊ, ಅರ್ಧ ಟೊಮೊಟೊ ಹಾಕಿ ಸ್ವಲ್ಪ ಚಕ್ಕೆ, ಲವಂಗ, ಪೆಪ್ಪರ್ ಹಾಗೆ ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಅದಾದ ಮೇಲೆ ಮಶ್ರೂಮನ್ನು ನೀಟಾಗಿ ತೊಳೆದು ಕಟ್ ಮಾಡಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ನಾನು ಬೇಗ ಆಗೋಕ್ಕೋಸ್ಕರ ಕುಕ್ಕರ್ಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ತುಪ್ಪನ ತೊಗೊಂಡು ಒಂದು ಅರ್ಧ ಎಣ್ಣೆ ಆಮೇಲೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ. ಹಾಕೊಂಡಾದ್ಮೇಲೆ ಪಲಾವ್ ಬೇಕಂತ ಪಲಾವ್ ಎಲೆ, ಇದು ಸೋಂಪು ಆಮೇಲೆ ಲವಂಗ, ಚಕ್ಕೆ, ಮರಾಠಿ ಮೊಗ್ಗು ಅದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಂಡಾದ್ಮೇಲೆ 1-2 ಈರುಳ್ಳಿನ ಕಟ್ ಮಾಡಿ ಹಾಗೆ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಫ್ರೈ ಆಗಬೇಕು. ಎಲ್ಲ ಹಾಕ್ಕೊಂಡಾದ್ಮೇಲೆ ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಮಾಡಿ 2 ಮಿನಿಟ್ಸ್ ಫ್ರೈ ಮಾಡೋಣ. 2 ಮಿನಿಟ್ಸ್ ಫ್ರೈ ಮಾಡಿ ಸ್ಮೆಲ್ ಹೋಗೋವರೆಗೂ. ಆಮೇಲೆ ಟೊಮೊಟೊ ಆ್ಯಡ್ ಮಾಡಿ ಆಮೇಲೆ ಟೊಮೊಟೊನ ಆ್ಯಡ್ ಮಾಡೋಣ. ಆಮೇಲೆ ನಾವು ರುಬ್ಬಿರೋಂಥದ್ದನ್ನ ಹಾಕಿ ನೀಟಾಗಿ ಹಸಿ ವಾಸನೆ ಹೋಗೋ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀವು ಯಾರಾದರೂ ಮಾಡ್ಕೊಳ್ಬೋದು. ಇದನ್ನೆಲ್ಲ ನಾನು ಏನೇನು ಐಟಮ್ ಹೇಳಿದ್ದೀನೋ ಹಾಗೇನೂ ಸಹ ನೀವು ರುಬ್ಬಿದ್ದೇನೆ ಹಾಗೆಯೇ ನೀಟಾಗಿ ಕಟ್ ಮಾಡಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಹಾಗೆ ಧನಿಯಾ ಪೌಡರ್, ಹಾಗೆ ಚಿಲ್ಲಿ, ಹಂಗೆ ಟರ್ಮರಿಕ್ ಪೌಡರ್ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದು ಫುಲ್ಲು ಎಣ್ಣೆ ಆಯಿಲ್ ಬಿಡೋವರೆಗೂ ಫ್ರೈ ಆಗಬೇಕು. ಆವಾಗಲೇ ಅದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಮಾಡ್ಕೋಬೇಕು. ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಆವಾಗಲೇ ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೀವಿ. ಒಂದು ಸೈಡು ಕಟ್ ಮಾಡಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀವಿ. ಅದೊಂದು ಸ್ವಲ್ಪ ಉಪ್ಪು ಹಾಕಿ ತೊಳೀರಿ. ಅಕಸ್ಮಾತ್ ಏನಾರ ಒಂದು ಸ್ವಲ್ಪ ಹುಳ ಇದ್ದರೆ ಹೋಗುತ್ತೆ. ಅದಾದಮೇಲೆ ಮಶ್ರೂಮ್ನ ನೀಟಾಗಿ ಅದೇ ಥರ ಹಾಕಿ ಆ ಮಸಾಲೆಯಲ್ಲಿ ಫುಲ್ ಮಸಾಲೆ ಹಿಡಿಯೋ ಥರ ಹಾಕಬೇಕು. ಇಲ್ಲ ಅಂತ ಅಂದರೆ ನಿಮಗೆ ಈ ಥರನೂ ಮಾಡ್ಬೋದು. ಇಲ್ಲ ಅಂತಂದರೆ ಹಾಗೆ ಡೈರೆಕ್ಟಾಗಿ ನೀರು ಕುದಿಬೇಕಾದ್ರೇ ಮಸಾಲೆನೆಲ್ಲ ಹಾಕಿದ್ಮೇಲೆ ಮಾಡ್ಬೋದು. ಬಟ್ ಒಣಗಿದಾದ್ಮೇಲೆ ಮತ್ತು ಇದನ್ನು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ತೊಗೋಬೋದು. ಬಟ್ ಒಣಗಿದ ತೊಗೊಂಡ್ರೆ ಓವರ್ ನೈಟ್ ನೆನೆ ಹಾಕಿ ಮಾಡಬೇಕು. ಸೊ ಇದನ್ನು ನಾನು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಮಶ್ರೂಮ್ದು ಬೇರೆ ಬೇರೆ ರೆಸಿಪಿಗಳಿರುತ್ತೆ. ಅದನ್ನು ಪ್ಲೀಸ್ ನೀವು ಲೈಕ್ ಮಾಡಿ ಶೇರ್ ಮಾಡಿದರೆ ನನಗೂ ಮಾಡಬೇಕು ಅಂತ ಅನಿಸುತ್ತೆ. ಪ್ಲೀಸ್ ಏನಾದ್ರು ರೆಸ್ಪಾನ್ಸ್ ಮಾಡಿ. ಹಾಗೆಯೇ ನೀರನ್ನ ಆ್ಯಡ್ ಮಾಡಿಕೊಂಡು ಅದರಲ್ಲಿ ನಮ್ಗೆ ಎಷ್ಟು ಬೇಕೋ ಅದನ್ನು ಹಾಕಿ 1 ಲೋಟ ಅಕ್ಕಿಗೆ 2 ಗ್ಲಾಸಸ್ ನೀರು ಹಾಕಬೇಕು. ನಾನು ಇಲ್ಲಿ ಸೋನಾ ಮಸೂರಿ ಅಕ್ಕಿ ಹಾಕ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗೆ 2 ವಿಷಲ್ ಬಿಡಬೇಕು. ಕ್ಲೋಸ್ ಮಾಡಿ 2 ವಿಷಲ್ನ ಬಿಡಬೇಕು. ಬಿಟ್ಟಾದಮೇಲೆ ನೋಡಿ ಈ ಥರ ಬರುತ್ತೆ. ಈ ಥರ ಬಂದಾದಮೇಲೆ ನೀಟಾಗಿ ಮಸಾಲೆ ಎಲ್ಲ ಮೇಲಿರುತ್ತೆ, ಕೆಳಗಡೆ ಎಲ್ಲ ಅನ್ನ ಇರುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ಮಿಕ್ಸಪ್ ಮಾಡಬೇಕು. ನೀವು ರುಬ್ಬಬೇಕಾದ್ರೆ ಕಾಯಿನೂ ಸಹ ಆ್ಯಡ್ ಮಾಡ್ಕೋಬೋದು. ನಾನು ಕಾಯಿ ಆ್ಯಡ್ ಮಾಡಿಲ್ಲ, ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ